ಗಾಯ್ಸ್ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಜೋಳ ಹಾಕಿದಾಗ ಸೆಪ್ಟೆಂಬರ್ ತಿಂಗಳಲ್ಲಿ ಜೋಳ ಹಾಕಿದ್ರೆ ಏನು ಗೊತ್ತಾ ಪ್ರಾಬ್ಲಮ್ಮು ನಮ್ಮ ರೈತರುಗಳಿಗೆ ಇದೆ ನೋಡಿ ಜೋಳ. ಅದ್ರ ಮೇಲೆ ಈ ಮಿಡ್ರಿ ಹುಟ್ಟಿದ ಹುಳ ಏನು ಕಾಡ್ತವೆ ಅಂದರೆ ನೋಡಿ ಎಲೆ ಎಲ್ಲ ಹೆಂಗಾಗಿದ್ದಾವೆ. ಹಿಂಗಾದರೆ ಜೋಳನೇ ಏಳಿಗೆ ಆಗಲ್ಲಲ್ಲ, ಅದಕ್ಕೋಸ್ಕರ ಒಂದು ಔಷಧಿ ಐತೆ. ಔಷಧಿ ಎಲ್ಲರೂ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಔಷಧಿ ಬಂದ್ಬಿಟ್ಟು ಅಲ್ಲಿದೆ, ಇಲ್ಲಿ ಬರೀ ಸೋಪಿನ ಪುಡಿ ಸಾವಿಗೆ ಪುಡಿ ಅಷ್ಟೇ ಇದೆ ನೋಡಿ. ನಿನ್ನೆ ಹೊಡೆದಿರೋದು, ನಿನ್ನೆ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಅಂತೇಳಿ ಇದು ಮಾಡಿರೋದು. ಸೋಪಿನ ಪುಡಿ, ಇರುವೆ ಪುಡಿ, ಹೆಂಗೆ ಜಾಸ್ತಿ ಏನಿಲ್ಲ, ಬ್ಯಾರ್ಲಿಗೆ ಒಂದಷ್ಟೇ. ಸೋಪಿನ ಪುಡಿ ಬ್ಯಾರ್ಲಿಗೆ 1 kg, ಸಾವಿಗೆ ಒಂದು ಬ್ಯಾರ್ಲಿ ಅದೇ 10 ಕ್ಯಾನ್ ಕೊಡ್ತಾರಲ್ಲ ಅದೇ ಸಾವಿಗೆ. ಇನ್ನೂ ಇದು ಬಂದುಬಿಟ್ಟು ಇರುವೆ ಪುಡಿ ಬಂದು ಜಾಸ್ತಿ ಏನಿಲ್ಲ, ಕ್ಯಾನಿಗೆ ಒಂದೊಂದು ಅಂದರು 10 ಕ್ಯಾನಿಗೆ 10. ಅಮೌಂಟ್ ಬಜೆಟು ಕಡಿಮೆ ಆಗುತ್ತೆ, ಎಲ್ಲ ಕಡಿಮೆ ಆಗುತ್ತೆ. ಕಡಿಮೆ ಬಜೆಟಲ್ಲಿ ಮುಗಿಯುತ್ತೆ. ಕಡಿಮೆ ಬಜೆಟಲ್ಲಿ ಬೇಕು ಅಂದರೆ ಇದನ್ನು ಮಾಡ್ಕೋಬೇಕು, ಚೆನ್ನಾಗಿರುತ್ತೆ ನೋಡಿ. ಅಪ್ಪ ಈ ಹುಳುಗಳು ತಿಂದು ಹಾಕಿರೋದು ಅಪ್ಪ ನೋಡಿ, ಸತ್ತಿದೆ. ನಿನ್ನೆ ಹೊಡೆದಿರೋದು ಕಾಣಿಸ್ತಿದೆಯಾ? ಸತ್ತಿದ್ದಾವೆ, ಆಲ್ಮೋಸ್ಟ್ ಹೋಗಿದ್ದಾವೆ. ನಿನ್ನೆ ಹೊಡೆದಿದ್ದು, ಆದರೂ ಮಳೆ ಬೆಳಗಿಂದ ನಿನ್ನೆ ಹೊಡೆದಾಗ ಮಳೆ ಬಂತು. ನಿನ್ನೆ ಸಂಜೆನೂ ಏನೂ ಆಗಲ್ಲ ಅಂದ್ಕೊಂಡಿದ್ದೀನಿ, ಬರುತ್ತೆ, ಚೆನ್ನಾಗಿರುತ್ತೆ. ಇನ್ನೊಂದು 2 ದಿನ ಬಿಟ್ಟು ಇನ್ನೊಂದು ಸಲ ಹೊಡೆದಂದರೆ ಎಲ್ಲ ಕ್ಲಿಯರ್ ಆಗುತ್ತಾ, ಅಷ್ಟೊತ್ತಿ ಜೋಳ ಇಷ್ಟು ಹೈಟ್ ಆಗುತ್ತೆ. ನಮ್ಮ ರೈತರಿಗೋಸ್ಕರ ಕಮ್ಮಿ ಬಜೆಟಲ್ಲಿ ಎಲ್ಲ ಕಾಸ್ಟ್ಲಿ ದುಡ್ಡು ಹಾಕಿ ತಂದು ಔಷಧಿ ಮೆಡಿಷನ್ ಮಾಡೋಷ್ಟಿಗೆ ನಮ್ಮ ರೈತರು ಅದರಲ್ಲೇ ಸಾಲ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ. ಅದಕ್ಕೆ ಕಡಿಮೆ ಬಜೆಟಲ್ಲಿ ಹೇಳ್ತಾ ಇದ್ದೀನಿ. 3 kg, ನಾನು ಮೊನ್ನೆ 3 kg ಸೋಪಿನ ಪುಡಿ 120 ರೂಪಾಯಿ ಇದಾಯ್ತು. ಇದನ್ನೆಲ್ಲ ಹಾಕ್ಕೊಂಡು ಹೊಡೆದು ಈ ಥರ ಐತೆ. ಇದೊಂದೇ ಗದ್ದೆ ಇಲ್ಲ, ಅಲ್ಲಿ ಕಾಣಿಸ್ತಿದೆ ನೋಡಿ, ಆ ಕಡೆ ಅಲ್ಲೂ ಇದೆ. ಅಲ್ಲಿ ಮಟ್ಟ ಈಗ ಹೋಗಲ್ಲ. ಈಗ ಬೇರೆ 1 ಎಕರೆಯಲ್ಲಿ ತೋರಿಸ್ತಾ ಇದ್ದೀನಿ. 1 ಎಕರೆಯಲ್ಲಿ ಇಷ್ಟು ಐತೆ. ನಿನ್ನೆ ಒಟ್ಟು ಒಂದು 4 ಬ್ಯಾರ್ಲ್ ಹೊಡೆದೆ. 4 ಬ್ಯಾರ್ಲಲ್ಲಿ ಒಂದು 4 ಕ್ಯಾನು ಮಳೆಯಲ್ಲೇ ಹೊಡೆದಿದ್ದೀನಿ ನೋಡಿ. ನಿನ್ನೆ ಈ ಸುಳಿಯೆಲ್ಲ ಇದ್ದಿದ್ದಿಲ್ಲ, ಈ ಥರ ಇದ್ದಿದ್ದಿಲ್ಲ. ಒಂಚೂರು ಡಿಫ್ರೆಂಟಾಗಿ ಇತ್ತಪ್ಪ. ಇವತ್ತು ಪರವಾಗಿಲ್ಲ, ಚೆನ್ನಾಗೈತೆ. ನಮ್ಮ ಹುಡುಗರು, ನಾನು ಫಸ್ಟಲ್ಲಿ ಏನು ಗೊತ್ತಾ ಮಾಡ್ತಿದ್ದೆ, ಗದ್ದೆಲಿ ಬಂದರೆ ಆ ಮೂಲೆಯಲ್ಲಿ ನಿಂತ್ಕೊಂಡು ನೋಡಿಬಿಟ್ಟು ಸುಮ್ಮನೆ ಹೋಯ್ತಿದ್ದೆ ಮನೆಗೆ. ಒಳಗಡೆ ಚೆನ್ನಾಗಿರುತ್ತೆ, ಹೊರಗಡೆ ನೋಡ್ತೀವಲ್ಲ ಬಿಡು ಚೆನ್ನಾಗಿರುತ್ತೆ ಅನ್ಕೊ. ಆಮೇಲೆ ಒಂದು 2 ದಿನ ಬಿಟ್ಟು ನಮ್ಮ ಅಪ್ಪ ಬಂದು ಒಳಗಡೆ ಬಂದು ನೋಡಿದಾಗ ಮೆಟ್ಟಿನಲ್ಲೇ ಹೊಡಿತಾರೆ ಮನೇಲಿ. ಸೊಳ್ಳೆ ಮಗನೇ ಏನು ನೋಡಿದ್ರೆ ಅಷ್ಟು ಗಿಡಗಳು ತಿಂದಿದ್ದಾವಲ್ಲೋ, ಏನೋ ಮಾಡ್ತಿದ್ಯಾ ಗದ್ದೆ ಒಳಗೆ ಹೋಗಿ ಬಂದೀನಿ ಅಂತ ಹೇಳ್ತೆ, ಏನು ನೋಡ್ಕೊಂಬಂದೆ ಅಂತ ಕೇಳ್ತಾರೆ. ಆಮೇಲೆ ಈಗ ಒಂದು 2 ವರ್ಷದಿಂದ ಕ್ಲಿಯರಾಗಿ ಅಷ್ಟು ಗದ್ದೆ ಒಳಗೆ ಸುತ್ತಬಿಟ್ಟು ನೋಡೋದು ಕ್ಲೀನಾಗಿ, ಎಲ್ಲೆಲ್ಲಿ ಏನೇನಾಗಿದೆ ಅಂತ. ನಮ್ಮ ಹುಡುಗರೇ ಅದನ್ನೇ ಮಾಡೋದು. ಬಂದುಬಿಟ್ಟು ಅಲ್ಲಿ ಹೊರಗಡೆ ನಿಂತ್ಕೊಳ್ತಾರೆ, ನೋಡ್ತಾರೆ, ಚೆನ್ನಾಗೈತೆ ಅಂದ್ಕೊಂಡು ಸುಮ್ಮನೆ ಹೋಗೋದು. ಆದರೆ ದೊಡ್ಡವ್ರು ಹಂಗಲ್ಲ, ಅಪ್ಪ ಅಮ್ಮರಲ್ಲ, ಬರ್ತಾರೆ ಇಡೀ ಗದ್ದೆ ಸುತ್ತಮುತ್ತ ಅಡಿ ಮೂಲೆ ಎಲ್ಲ ಸುತ್ತರ್ಕೊಂಡ್ಬಿಡ್ತಾರ. ಅವ್ರಿಗೆ ಗೊತ್ತಾಗುತ್ತೆ, ಇದೇ ಆಗಿದೆ, ಇದನ್ನೇ ತಂದು ಹೊಡಿಬೇಕು ಅಂತ. ಇವಾಗ ನಾನು ಅದನ್ನು ಮಾಡ್ತಾಯಿದ್ದೀನಿ. ಒಂದು ಸಲ ಗದ್ದೆ ಒಂದು ರೌಂಡ್ ಹಾಕ್ಕೊಂಬಿಡ್ತೀನಿ. ಗದ್ದೆ ಒಂದು ರೌಂಡ್ ಇವಾಗ ಟೈಮ್ ಆಗಿತ್ತಲ್ಲ, ಸಂಜೆ ಕಡೆ ಬಂದೆ, ಮಳೆ ನಿಲ್ತು, ಇವಾಗ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದೆ. ಅಲ್ಲೊಂಚೂರು ಗೊಬ್ಬರ ಹೋಗೋದಿತ್ತು, ಹೋಗ್ಬಿಟ್ಟು ಹೋಗ್ತಾಯಿದ್ದೀನಿ ಮನೆಗೆ. ಅಲ್ಲಿದು ಚೆನ್ನಾಗಿದೆ, ಅಲ್ಲಿ ಹೋಗೋಕೆ ಟೈಮ್ ಇಲ್ಲ. ಅಲ್ಲೆಲ್ಲ ಹುಳ ಜಾಸ್ತಿನಿಲ್ಲ. ಇಲ್ಲಿ ಯಾಕಂದರೆ ಶುಂಠಿ ಪಕ್ಕದಲ್ಲೇ ಇದೆಯಲ್ಲ, ಅದಕ್ಕೋಸ್ಕರ ಆಲ್ಮೋಸ್ಟ್ ಜಾಸ್ತಿ ತಿಂದಿರೋದು ಶುಂಠಿ ಪಕ್ಕದಲ್ಲಿರೋದೆ. ಅಲ್ಲಿರೋವೆಲ್ಲ ಕಡಿಮೆ ಇದೆ, ಅದಕ್ಕೋಸ್ಕರ ಇಲ್ಲಿದೆ. ನಮ್ಮ ರೈತರಿಗೋಸ್ಕರ ಇಷ್ಟು ಕಡಿಮೆ ಬಜೆಟಲ್ಲಿ ಮುಗೀತು ಅಂತ ಹೇಳಿ ಒಂದು ವಿಡಿಯೋ ಅಷ್ಟೇ. ಸುಮ್ಮನೆ ಕಾಸ್ಟ್ಲಿದು ಇದು ತಂದು ಹಾಕ್ಕೊಂಡು ಹೊಡೆದು ವೇಸ್ಟು. ಇದನ್ನು ಟ್ರೈ ಮಾಡಿ ನೋಡಿ. ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಬಿಡಪ್ಪ ಇವರು ಹೇಳ್ತಾನೆ ಅನ್ನೋ ಅಂತ ಏನಿಲ್ಲ. ನಾನು ಟ್ರೈ ಮಾಡೋದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ನಾನು ಇದನ್ನು ಸ್ಟಾರ್ಟ್ ಮಾಡಿ 4 ರಿಂದ 5 ವರ್ಷ ಆಯಿತು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಇಷ್ಟು ಹತ್ರ ಆಗೋಮಟನೂ ಹೊಡಿತೀನಿ. ಆಮೇಲೆ 3 ರಿಂದ 4 ಸಲ ಈ ಸೆಪ್ಟೆಂಬರ್ ತಿಂಗಳಲ್ಲೇ ನಾನು ಜಾಸ್ತಿ ಜೋಳ ಹಾಕೋದು. ಮಳೆಗಾಲದಲ್ಲಿ ಹಾಕಿದ್ರೆ ಜೋಳನ ತೆಗಿಯೋಕ್ಕಾಗಲ್ಲ, ಅಷ್ಟು ಜೋಗ ತಗೋತೀವಲ್ಲ. ಅದಕ್ಕೋಸ್ಕರ ಈ ತಿಂಗಳಲ್ಲೇ ಜಾಸ್ತಿ ನಾನು ಜೋಳ ಹಾಕೋದಲ್ಲ. ಈ ತಿಂಗಳಲ್ಲಿ ಹಾಕ್ಬಿಟ್ಟೆ ಅಂದರೆ ಬೇರೆ ನಾನು ಔಷಧಿ ಹೊಡೆದೇ ಸತ್ತೋಗ್ಬಿಡ್ತೀನಿ. ಅಷ್ಟು ಔಷಧಿ ಹೊಡಿಬೇಕು ಇದರಲ್ಲಿ.
ಇಲ್ಲಿ ನೋಡಿ ಕರೆಂಟ್ ಹೊಡಿತಿ ಆಟೋಮೆಟಿಕಾಗಿ ಸ್ಟಾರ್ಟ್ ಆಗ್ತಿರೋದಕ್ಕೆ ಕಟ್ ಮಾಡಿ ತಗೊಂಡು ಹೋಗ್ತಿದ್ದೀನಿ. ಇದಕ್ಕೊಂದು ಬೋರ್ಡ್ ತಂದು ಬೋರ್ಡ್ ಕೂಡಿಸ್ಬೇಕು. ಇಷ್ಟ ಆದರೆ ಹಂಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊತೀನಿ ಅಂದ್ಕೊಂಡಿದ್ದೀನಿ, ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರೂ. ಇಷ್ಟೋ ತನಕ ಮಾತಾಡಿದ್ರೆ ದಮ್ಕಟ್ಟು ಹೋಯ್ತಲ್ಲಪ್ಪ. ಬೋರ್ಡಲ್ಲಿ ಆಟೋಮೆಟಿಕಾಗಿ ಸ್ಟಾರ್ಟ್ ಆಗಿ ಮಳೆ ಬಂದರೂ ನೀರು ಹೊಡೆದ್ಬಿಟ್ಟು ನೀರು ಹರಿತಾ ಇದೆ. ಮತ್ತು ಗೋಮಂತ್ರ ಇದ್ದರೆ ಈ ಜೀವಾಮೃತ ಮಾಡ್ತಾರಲ್ಲ ಅದನ್ನು ಹಾಕ್ಕೊಂಡು ಹೊಡೆದ್ರೆ ಅದು ಚೆನ್ನಾಗಿರುತ್ತೆ. ನನಗೆ ಗೊತ್ತಿಲ್ಲ ಅಷ್ಟು ಅದ್ರ ಬಗ್ಗೆ, ಜೀವಾಮೃತ ಬಗ್ಗೆ. ಅದು ನಾನು ಫಸ್ಟ್ ಟೈಮು ಮನೇಲಿ 4 ಡ್ರಮ್ ಕಲಿಸಿಟ್ಟಿದ್ದೀನಿ. ನೋಡಿ ಶುಂಠಿ ಈ ಸಲ ಮಳೆಗೆ ಏನೇನು ಉಳಿದಿಲ್ಲ. ಈ ಸಲ ಶುಂಠಿದು ಕಡೆನೂ ಏನೇನು ಉಳಿದಿಲ್ಲ. ಅಡಿಕೆ ಬಂದೈತೆ. ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ತರಕಾರಿ ವೀಡಿಯೋಸ್ ಹಾಕ್ತೀನಿ. ತರಕಾರಿ ವೀಡಿಯೋಸಲ್ಲಿ ಇನ್ನೂ ನಮ್ಮ ಅಪ್ಪ ಇನ್ನೂ ಸೈಕ ಮಾಡ್ತಾರೆ. ಏನೇನೋ ಔಷಧಿ ಜಾಸ್ತಿ ತರಲ್ಲ ಹೊರಗಡೆಯಿಂದ, ಏನೋ ಒಂದು ತರೋದೇ ಎಕೆಲೆಕ್ಸ್ ಅವ್ನು ಮಾತ್ರ ತರ್ತಾರೆ. ಇನ್ನೂ ಉಳಿದಿದ್ದಷ್ಟು ಮನೆ ಮದ್ದುಗಳು ತೋರಿಸ್ತೀನಿ ಈ ಸಲ ಅದೇ ವೀಡಿಯೋಸ್ ಮಾಡೋಕ್ಕಾಗೋದು. ಸರಿ ಗಾಯ್ಸ್, ಬಾಯ್. ನೋಡೋಣ ಈ ವರ್ಷ ಬ್ಲಾಗಲ್ಲಿ 10K ಮುಡಿಸ್ತೀರಾ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬರು 1000 ಮುಡಿಸ್ತೀರಾ ಅಂದ್ಕೊಂಡಿದ್ದೀನಿ. ಏನು ಮಾಡ್ತೀರೋ ಗೊತ್ತಿಲ್ಲ. 1K ನಿಮ್ಮ ಕೈಯಲ್ಲಿರೋದು. ಸಪೋರ್ಟ್ ಮಾಡಿದರೆ ಏನಾರ ವೀಡಿಯೋ ಮಾಡೋಕ್ಕಾರ ಖುಷಿ ಆಗುತ್ತೆ.